देवराज सेव्यमान पावनाङ्गि पङ्कजं व्यालयज्ञसूत्रमिन्दुशेखरं कृपाकरं नारदादियोगिवृन्दवन्दितं दिगम्बरं काशिकापुराधिनाथ कालभैरवं भजे। ಎಲ್ಲರಿಗೂ ಸುಶಾಂತಿ ಬ್ಲಾಗ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ಶ್ರೀ ಕಾಲಭೈರವ ಅಷ್ಟಮಿ, ಅಂದರೆ ಕಾಲಭೈರವನ ಹುಟ್ಟಿದ್ದ ದಿನ. ಸೊ ಕಾಲಭೈರವನ ವಾಹನ ನಿಮ್ಮೆಲ್ಲರಿಗೂ ಗೊತ್ತು, ನಾಯಿ ಅಂತ ಹೇಳಿ. ಸೊ ಇವತ್ತು ಕಾಲಭೈರವ ಅಷ್ಟಮಿ ಆಗಿರುವಂಥ ಸಂದರ್ಭದಲ್ಲಿ ನಮ್ಮ ಆದಿಚುಂಚನಗಿರಿಯಲ್ಲಂತೂ ಡೆಕೋರೇಷನ್ಸ್ ಅಂತೂ ತುಂಬ ಅದ್ಭುತವಾಗಿತ್ತು. ಸೊ ಜನಗಳಂತೂ ತುಂಬ ದೂರ ಊರಿಂದ ಬಂದಿದ್ದಾರೆ. ಸೊ ಇವ್ರನ್ನೆಲ್ಲ ನೋಡ್ತಿದ್ರಲ್ಲ, ಇವರೆಲ್ಲ ಓಂ ಶಕ್ತಿ ಮಾಲೆ ಧರಿಸಿರುವಂಥವ್ರು. ಹಾಗೆ ಕಾಲಭೈರವನಿಗೆ ಭೈರವ ಮಾಲೆ ಅಂತ ಹಾಕ್ತಾರೆ. ಸೊ ಭೈರವ ಮಾಲೆ ಹಾಕಿದ್ದವರಂತೂ ಪಾದಯಾತ್ರೆ ಮಾಡಿಕೊಂಡು ತುಂಬ ದೂರ ಊರಿಂದ ಎಲ್ಲ ಬಂದಿದ್ದಾರೆ. ಸೊ ಇದೆಲ್ಲ ನೋಡ್ತಿದ್ರೆ ದೇವ್ರ ಮೇಲೆ ಎಷ್ಟು ಭಕ್ತಿ ಇದೆ ಅಂತ ಹೇಳಿ ನೆನೆಸ್ಕೊಂಡು ಖುಷಿ ಆಗ್ತಾ ಇದೆ. ನಮ್ಮ ಆದಿಚುಂಚನಗಿರಿನಲ್ಲಿ ಪ್ರೆಸೆಂಟ್ ಪೀಠಾಧ್ಯಕ್ಷರು ಬಂದು ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಅವರು. ಸೊ ನಿಮ್ಮೆಲ್ಲರಿಗೂ ಗೊತ್ತು ಅಂತಾನೆ ಅನ್ಕೋತಾ ಇದ್ದೀನಿ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಆದಿಚುಂಚನಗಿರಿ ಇಷ್ಟು ಡೆವಲಪ್ ಆಗಲಿಕ್ಕೆಲ್ಲ ಕಾರಣ ಯಾರು ಅಂದರೆ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿ ಅವರು. ಸೊ ಈಗ ಪ್ರೆಸೆಂಟ್ ಪೀಠಾಧ್ಯಕ್ಷರು ಬಂದು ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರು. ಸೊ ನನಗೆ ನಿಜವಾಗ್ಲೂ ನಮ್ಮ ಊರಿನ ಬಗ್ಗೆ ಹೇಳ್ಕೋಬೇಕಂದ್ರೆ ತುಂಬಾ ಖುಷಿ ಆಗುತ್ತೆ. ಸೊ ಇಲ್ಲೆಲ್ಲ ಮಕ್ಕಳನ್ನ ನೋಡ್ತಿದ್ರಲ್ಲ, ಸೊ ಎಲ್ರಿಗೂ ಫ್ರೀ ಎಜುಕೇಷನ್ನೇ. ಏನು ಅಂತ ಅಂದರೆ ಈಗಿನ ಕಾಲದಲ್ಲಿ ಎಲ್ಲರೂ ಪ್ರಿಫರೆನ್ಸ್ ಕೊಡೋದು ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ. ಬಟ್ ಇಲ್ಲೇನು ಅಂತ ಅಂದರೆ ನಮ್ಮ ಮೂಲತಃ ಭಾಷೆ ಯಾವುದು ಸಂಸ್ಕೃತ ಭಾಷೆಯಲ್ಲೇ ಮಕ್ಕಳೆಲ್ಲರೂ ಮಾತಾಡಬೇಕು. ಈಗ ನೋಡಿ ನಮ್ಮ ಸ್ಕೂಲ್ಗಳಲ್ಲಿ ಇಂಗ್ಲೀಷಲ್ಲಿ ಮಾತಾಡಿಲ್ಲ ಅಂದರೆ ಫೈನ್ ಆಗ್ತಾರೆ. ಬಟ್ ಹಿಯರ್ ಹೆಂಗೆ ಅಂತ ಅಂದರೆ ಫುಲ್ಲು ಸಾಂಸ್ಕ್ರಿಟ್ ಲ್ಯಾಂಗ್ವೇಜ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಮಕ್ಕಳೆಲ್ಲರೂ ಸಾಂಸ್ಕ್ರಿಟ್ ಲ್ಯಾಂಗ್ವೇಜಲ್ಲೇ ಮಾತಾಡಬೇಕು. ಸೊ ಇಲ್ಲೆಲ್ಲ ಮಕ್ಕಳನ್ನ ನೀವು ನೋಡಿದ್ರಲ್ಲ, ಸೊ ನಮ್ಮ ಡ್ಯಾಡಿಯೂ ಅಷ್ಟೇ ಚಿಕ್ಕ ವಯಸ್ಸಲ್ಲೇ ಬಂದು ಇದೇ ಆಶ್ರಮದಲ್ಲಿ ಇಲ್ಲೇ ಇದ್ದು ಸೊ ನಮ್ಮನ್ನು ಇಷ್ಟು ದೊಡ್ಡವರಾಗಿ ಮಾಡಿಸಿದ್ದಾರೆ ಅಂದರೆ ನನಗೆ ನಿಜವಾಗ್ಲೂ ಕಾಲಭೈರವನಿಗಂತೂ ನಾವು ಚಿರು ಋಣಿಯಾಗೇ ಇರ್ತೀವಿ. ಯಾಕಂದರೆ ನನಗಂತೂ ನಿಜವಾಗ್ಲೂ ನಮ್ಮ ಆದಿಚುಂಚನಗಿರಿ ಅಂತ ಹೇಳೋಕ್ಕೆ ತುಂಬ ಪ್ರೌಡ್ ಅಂತಲೇ ಅನಿಸುತ್ತೆ. ಸೊ ನಾನಂತೂ ಯಾವಾಗಲೂ ನಮ್ಮ ಕಾಲಭೈರವೇಶ್ವರಗೆ ನಾನು ಯಾವಾಗಲೂ ಚಿರು ಋಣಿಯಾಗಿರ್ತೀನಿ, ಹಾಗೆ ನಮ್ಮ ಸ್ವಾಮೀಜಿಗಳಿಗೂ ಅಂತಲೇ ಹೇಳ್ತೀನಿ. ಅಂದರೆ ಕರ್ನಾಟಕದಲ್ಲಿದ್ದವ್ರು ಆದಿಚುಂಚನಗಿರಿ ದೇವಸ್ಥಾನಕ್ಕೆ ಬಂದಿಲ್ಲ ಅಂದ್ರೆ ಶಾಕ್ ಅನ್ಸುತ್ತೆ. ಎಲ್ಲರೂ ಬಂದಿರ್ತೀರಾ ಅಂತಾನೆ ಅನ್ಕೋತಾ ಇದ್ದೀನಿ ನಾನು. ಸೊ ಮಂಡ್ಯ ಜಿಲ್ಲೆಯಲ್ಲಿ ಇರುವಂತಹ ಆದಿಚುಂಚನಗಿರಿಗೆ ಬಂದಿರ್ತೀರಾ ಅಂತಾನೆ ಅನ್ಕೋತಿದ್ದೀನಿ. ಸೊ ಇಲ್ಲಿ ನೋಡ್ತಿದ್ರಲ್ಲ ಬೆಳ್ಳಿ ರಥಗಳು, ಯಾವ್ದಾದ್ರು ಸ್ಪೆಷಲ್ ಅಕೇಶನ್ಸ್ ಇದ್ದಿದ್ದಿನ ಮಾತ್ರ ಈ ಬೆಳ್ಳಿ ರಥಗಳನ್ನ ನಮ್ಮ ಚುಂಚನಗಿರಿ ಹಿಂಗೆ ತಿರುಗಿಸ್ತಾರೆ. ಅಂದರೆ ದೇವಸ್ಥಾನದೊಳಗಡೆ ಯಾರು ಹರಕೆ ಕೊಟ್ಕೊಂಡಿದ್ದವರು ಅಷ್ಟೇ ಸುತ್ತಿಸ್ತಾರೆ ಈ ಥರ. ಸೊ ನನಗಂತೂ ಏನು ಅಂತಂದರೆ ಕರ್ನಾಟಕದಲ್ಲಿದ್ದು ಆದಿಚುಂಚನಗಿರಿಗೆ ಯಾರು ಇದುವರೆಗೂ ಬಂದಿಲ್ಲ ಅಂದರೆ ನಂಗೆ ನಂಬಲಿಕ್ಕೆ ಆಗಲ್ಲ. ಯಾಕಂದರೆ ಇಷ್ಟು ಶ್ರೇಷ್ಠವಾದಂತಹ ಸ್ಥಳ ಅಂದರೆ ಇಡೀ ಕರ್ನಾಟಕಕ್ಕೆ ನನಗೆ ಗೊತ್ತಿರೋ ಹಾಗೆ ಕಾಲಭೈರವೇಶ್ವರ ಟೆಂಪಲ್ ಇರೋದು ನಮ್ಮ ಆದಿಚುಂಚನಗಿರಿಲ್ಲ ಅಂತ ಪ್ರೌಡಾಗಿ ನಾನು ಹೇಳ್ಕೊತೀನಿ. ಇನ್ನೊಂದೇನು ಅಂತ ಅಂದರೆ ಜನಗಳು ದೇವರಿಗೆ ಪ್ರಸಾದ ಅಂದರೆ ಈ ಪಂಚಾಮೃತನ ಇಷ್ಟು ಜನ ಸೇರಿ ಎಷ್ಟು ಕೆಜಿ ಗೊತ್ತಾಕೊಂಡ್ರೆ ದೇವ್ರಿಗೆ ಸಮರ್ಪಿಸ್ತಿರೋದು. ಇದನ್ನಂತೂ ತುಂಬ ಕೆಜಿ ಅಂದರೆ ನಿಮಗೆ ಮೊಬೈಲಲ್ಲಿ ಇಲ್ಲಿ ನೋಡ್ತಿದ್ರೆ ಗೊತ್ತಾಗ್ತಿದೆಯೋ ಇಲ್ಲೋ, ನಾನಂತೂ ಅಲ್ಲಿ ಲೈವ್ ಇನ್ ಪರ್ಸನ್ ಇದ್ದು ನೋಡಿದ್ನಲ್ಲ. ಸೊ ಹಾಗಾಗಿ ನನಗಂತೂ ತುಂಬ ಶಾಕ್ ಅನ್ನಿಸ್ತು, ಇಷ್ಟೊಂದೆಲ್ಲ ಮಾಡ್ತಿದ್ದಾರೆ ಪಂಚಾಮೃತ ಅಂತ ಹೇಳಿ. ನಿಜವಾಗ್ಲೂ ಆ ಥರ ಸೇವೆ ಸಲ್ಲಿಸಿದ್ರೆ ಒಳ್ಳೆಯದೇನೆ. ನೋಡಿ, ನಮ್ಮ ಕಾಲಭೈರವನ ಅವತಾರಗಳು ಬಂದು 108. ಸೊ ಹಾಗಾಗಿ ಒಂದೊಂದು ಸ್ತಂಭಕ್ಕೆ ಒಂದೊಂದು ಕಾಲಭೈರವನ ವಿಗ್ರಹಗಳಿಟ್ಟಿದ್ದಾರೆ. ಸೊ ಈಗ ನಾನು ಇನ್ ಡೀಟೇಲ್ಸ್ ಆಗಿ ತೋರ್ಸೋಕ್ಕಾಗಲ್ಲ, ಮುಂದೆ ಯಾವಾಗಲಾರು ನಾನು ಇನ್ ಡೀಟೇಲ್ಸ್ ಆಗಿ ತೋರಿಸ್ತೀನಿ. ಓಕೆನಾ?
ನೀವು ಆಲ್ರೆಡಿ ಮುಂಚೆಯಿಂದನೇ ನೋಡ್ತಿದ್ರ ಅಲ್ವಾ, ನಮ್ಮ ಸ್ವಾಮೀಜಿ ಎಂಟರ್ ಆಗಿದ ತಕ್ಷಣ ಡೈರೆಕ್ಟ್ ಗರ್ಭಗುಡಿಗೆ ಹೋಗಿಲ್ಲ, ಒಂದು ರೌಂಡ್ ಹಾಕ್ತಾ ಇದ್ದಾರೆ. ಏನಕ್ಕೆ ಅಂದರೆ ಅಲ್ಲಿ ವಿನಾಯಕ ಮತ್ತು ಈ ಕಡೆ ಸೈಡು ಸುಬ್ರಹ್ಮಣ್ಯ ಸ್ವಾಮಿ ಇದ್ದಾರೆ. ಸೊ ಅವರಿಬ್ಬರನ್ನ ದರ್ಶನ ಮುಗಿಸ್ಕೊಂಡು ಈಗ ಒಳಗಡೆ ಬರಬೇಕಾದ್ರೆ ಇಲ್ಲಿ ಎಂಟ್ರೆನ್ಸಲ್ಲಿ ಗಣಪತಿ ಇದೆ. ಸೊ ಗಣಪತಿ ಪೂಜೆ ಮಾಡಿದ್ದಾದಮೇಲೆ, ಗಣಪತಿ ಪೂಜೆ ಆಗಿ ದರ್ಶನ ಎಲ್ಲ ನೀಟಾಗಿ ಮಾಡ್ಕೊಂಡಿದ್ದಾದಮೇಲೆ ಈಗ ಗರ್ಭಗುಡಿ ಅಂದರೆ ನಮ್ಮ ಕಾಲಭೈರವನ ಗರ್ಭಗುಡಿಯೊಳಗಡೆ ಎಂಟರ್ ಆಗಿ ಈಗ ಸ್ವಯಂ ನಮ್ಮ ಸ್ವಾಮೀಜಿಗಳೇ ಅಂದರೆ ನಿರ್ಮಲಾನಂದನಾಥ ಸ್ವಾಮೀಜಿ ಅವರೇ ಇವಾಗ ಕಾಲಭೈರವನ ವಿಗ್ರಹ ಇದೆಯಲ್ಲ, ಇದಕ್ಕೆ ಇವಾಗ ಏನು ಮಾಡ್ತಾರೆ ಅಂತ ಅಂದರೆ ಫುಲ್ಲು ಅಭಿಷೇಕ ಅನ್ನೋದು ಮಾಡ್ತಾರೆ. ಖಂಡಿತವಾಗ್ಲೂ ಈ ಅಭಿಷೇಕ ಅನ್ನೋದು ಕಣ್ಣಾರ ನೋಡೋದು ರಿಯಲ್ಲಾಗಿ ಹೇಳಬೇಕು ಅಂದರೆ ಅದೊಂದು ಅದೃಷ್ಟ ಅಂತಲೇ ಅನ್ಕೋಬೋದು. ಬಟ್ ನೀವು ನೋಡ್ಲಿಕ್ಕೆ ಆಗಲಿಲ್ಲ, ಈ ಥರ ಚುಂಚನಗಿರಿಗೆ ಬಂದಾಗ ಈ ಥರ ಎಲ್ಲ ನೀವು ನೋಡೋಕ್ಕಾಗಿಲ್ಲ ಅಂದರೆ ಟೆನ್ಷನ್ ಮಾಡ್ಕೋಬೇಡಿ. ಈಗ ನಾನು ಈ ವಿಡಿಯೋದಲ್ಲಿ ತೋರಿಸ್ತಿರೋಕ್ಕೆ ನೀವು ಕೂಡ ತುಂಬಾನೇ ಅದೃಷ್ಟವಂತರು ಅಂತಾನೆ ಅನ್ಕೊಳ್ಳಿ. ಸೊ ನೀವು ಲೈವಲ್ಲಿ ನೋಡ್ತಿದ್ದೀರಾ, ನೀವು ಕಾಲಭೈರವನ ದರ್ಶನ ಮಾಡ್ಕೊತಿದ್ದೀರಾ ಅಂತ ಹೇಳಿ ನಿಜವಾಗ್ಲೂ ಖುಷಿ ಆಗ್ತೀರಾ. ಸೊ ಇಷ್ಟೆಲ್ಲ ನಾನು ವಿಡಿಯೋ ಮಾಡ್ತಿರೋದಕ್ಕೆ ಅಟ್ಲೀಸ್ಟ್ ನಿಮ್ಮ ಕಡೆಯಿಂದ ನನಗೇನು ಇಲ್ಲ ಅಂದರೆ ಜಸ್ಟ್ ಒಂದು ಸಬ್ಸ್ಕ್ರೈಬ್ ಆದರೂ ಮಾಡ್ಕೊಂಡು ಹೋಗಿ, ಓಕೆನಾ? ಸರಿ ಕಣ್ರಿ, ನನ್ನ ಮಾತುಗಳು ಹೆಚ್ಚಿಗೆ ಆಗೋದು ಬೇಡ, ನೀವು ಕೂಡ ವಿಡಿಯೋದಲ್ಲಿ ನೋಡಿ ಖುಷಿ ಪಡಿ, ಓಕೆನಾ? ಓಕೆ, ಎಂಜಾಯ್ ಮಾಡಿ. पङ्कजं व्यालयज्ञसूत्रमिन्दुशेखरं कृपाकरं नारदादियोगिवृन्दवन्दितं दिगम्बरं काशिकापुराधिनाथ कालभैरवं भजे. भानुकोटिभास्वरं भवाब्धितारकं परं नीलकण्ठमीप्सितार्थदायकं त्रिलोचनं कालकालमम्बुजाक्षमक्षशूलमक्षरं काशिकापुराधिनाथ कालभैरवं भजे. शूलटङ्कपाशदण्डपाणिमादिकारणं श्यामकायमादिदेवमक्षरं निरामयं भीमविक्रमं प्रभुं विचित्रताण्डवप्रियं काशिकापुराधिनाथ कालभैरवं भजे. मुक्तिदायकं प्रशस्तचारुविग्रहं भक्तवत्सलं स्थिरं समस्तलोकविग्रहं निक्वणन्मनोज्ञहेम किङ्किणीलसत्कटिं काशिकापुराधिनाथ कालभैरवं भजे. धर्मसेतुपालकं त्वधर्ममार्गनाशकं कर्मपाशमोचकं सुशर्मदायकं विभुं स्वर्णवर्णकेशपाशशोभिताङ्गनिर्मलं काशिकापुराधिनाथ कालभैरवं भजे. रत्नपादुकाप्रभाभिरामपादयुग्मकं नित्यमद्वितीयमिष्टदैवतं निरञ्जनं मृत्युदर्पनाशनं करालदंशभूषणं काशिकापुराधिनाथ कालभैरवं भजे. अट्टहासभिन्नपद्मजाण्डकोशसन्ततिं दृष्टिपातनष्टपापजालमुग्रशासनम् अष्टसिद्धिदायकं कपालमालिकाधरं काशिकापुराधिनाथ कालभैरवं भजे. भूतसङ्घनायकं विशालकीर्तिदायकं काशीवासिलोकपुण्यपापशोधकं विभुं नीतिमार्गकोविदं पुरातनं जगत्पतिं काशिकापुराधिनाथ कालभैरवं भजे. कालभैरवाष्टकं पठन्ति ये मनोहरं ज्ञानमुक्तिसाधकं विचित्रपुण्यवर्धनं शोकमोहलोभदैन्यकोपतापनाशनं
प्रयान्ति कालभैरवाङ्घ्रिसन्निधिं ध्रुवम् काशिकापुराधिनाथ कालभैरवं भजे काशिकापुराधिनाथ कालभैरवं भजे कालभैरवं भजे कालभैरवं भजे। ಸೊ ಇಷ್ಟ ತನಕ ನೀವು ನೋಡಿದ್ರಿ ಅಲ್ಲ ಅಭಿಷೇಕ ಎಲ್ಲ ಮಾಡೋದು. ಸೊ ನಿಮ್ಗೆ ಯಾವ ಥರ ಅನಿಸ್ತು? ನನಗಂತೂ ಮನಸ್ಸಂತೂ ಫುಲ್ಲು ನೆಮ್ಮದಿ ಅನಿಸ್ತಿದೆ, ಅದ್ರ ಜೊತೆಗೆ ಫುಲ್ಲು ಖುಷಿ ಅಂತಲೂ ಅನಿಸ್ತಿದೆ. ಸೊ ನಿಮಗೂ ಕೂಡ ವಿಡಿಯೋ ನೋಡಿ ಹಾಗೆ ಅನಿಸ್ತು ಅಂತಲೇ ಅನ್ಕೋತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಿದ್ರಲ್ವ, ದೇವ್ರ ಅಭಿಷೇಕ ಎಲ್ಲ ಮಾಡಿದಾದ್ಮೇಲೆ ಅರ್ಚನೆ ಏನಾದ್ರು ಇದ್ರೆ ಇಲ್ಲಿ ತಗೊಬಂದು ಮಾಡ್ತಾರೆ. ಇದು ನೋಡಿ ಅಮ್ಮ ಮಾಳಮ್ಮ, ಇವರಂತೂ ಕಾಲಭೈರವನ ಗರ್ಲ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಬಟ್ ಅವರಿಬ್ರು ಮ್ಯಾರೇಜ್ ಆಗಿಲ್ಲ. ಸೊ ಹಾಗಾಗಿ ಅಮ್ಮ ಅವರು ಕಲ್ಲಿನ ಸ್ಥಾನದಲ್ಲಿ ಹಾಗೆ ಇದ್ಬಿಟ್ಟಿದ್ದಾರೆ. ಸೊ ಕಾಲಭೈರವ ಅಂತೂ ಬ್ಯಾಚುಲರ್. ಸೊ ಇಲ್ಲಿ ನೋಡೋ ತರ ಆದ್ರೆ ಅಮ್ಮ ಪಾರ್ವತಿ ದೇವಿನ ವಿಗ್ರಹ ಇದೆ ಅಲ್ವಾ. ಸೊ ಏನಕ್ಕೆ ಅಂದ್ರೆ ಕಾಲಭೈರವನ ಮೂಲ ರೂಪ ಬಂದು ಶಿವ. ಸೊ ಹಾಗಾಗಿ ಶಿವನ ಪತ್ನಿ ಅಲ್ವಾ ಪಾರ್ವತಿ ದೇವಿ ಕೂಡ ಇದ್ದಾರೆ. ಸೊ ಇಲ್ಲಂತೂ ಸ್ತಂಭಾಂಬಿಕಾ ದೇವಿ ಅಂದ್ರೆ ಕಂಬದಮ್ಮ ಅಂತ ಹೇಳ್ತೀವಿ. ಸೊ ಕಂಬದಮ್ಮನೂ ಕೂಡ ಇಲ್ಲಿ ವಿಡಿಯೋ ಆಕ್ಚುಲಿ ತೆಗಿಯೋ ಹಾಗಿಲ್ಲ. ಬಟ್ ನಾನೇನ್ ಮಾಡಿದೆ ಅಂದ್ರೆ ಸ್ವಲ್ಪ ಮುಚ್ಚುಮರೆ ಮಾಡಿ ಸ್ವಲ್ಪ ವಿಡಿಯೋ ನಿಮಗೋಸ್ಕರ ತೋರಿಸ್ಬೇಕು ಅಂತ ಹೇಳಿ ನಾನು ಇದುವರೆಗೂ ವಿಡಿಯೋಸ್ ಇಷ್ಟ ಡೀಟೇಲ್ಸ್ ಆಗಿ ನಾನು ಯಾವತ್ತೂ ನಮ್ಮ ಚುಂಚನಗಿರಿ ನಾನು ಅಪ್ಲೋಡ್ ಮಾಡಿಲ್ಲ. ಸೊ ಫಸ್ಟ್ ಟೈಮ್ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇನ್ನೊಂದೇನು ಅಂತಂದ್ರೆ ಬೇರೆ ಬೇರೆ ಊರಿನಿಂದ ಅಂದ್ರೆ ಬೇರೆ ಬೇರೆ ಸ್ಕೂಲ್ಸಿಂದ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊ ಬಂದಿದ್ರು. ಕೆಲವರು ಆಂಟಿ ಬ್ಯಾಚ್ಗಳು ಕೂಡ ಇದ್ರು. ಸೊ ಇಲ್ಲಿ 60 ತಂಡಗಳು ಬಂತು. ಸೊ 60 ತಂಡಗಳಲ್ಲಿ ಯಾರೋ ಟಾಪ್ 5 ಮಾತ್ರ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇದೆ ಅಂತ ಹೇಳ್ತಾ ಇದ್ರು. ಸೊ ನೀವು ಕೂಡ ಈ ವಿಡಿಯೋ ನೋಡಿ ಎಂಜಾಯ್ ಮಾಡಬೇಕು ಅಂತ ಹೇಳಿ ನನ್ನ ಕೋರಿಕೆ. ಓಕೆನಾ, ವಿಡಿಯೋ ಒಳಗಡೆ ಹೋಗಿ. ಸೊ ನಾನು ಆಗಲೇ ಹೇಳಿದೆ ಅಲ್ಲ, ನಮ್ಮ ಚುಂಚನಗಿರಿಯ ಈಗ ಪ್ರೆಸೆಂಟ್ ಪೀಠಾಧ್ಯಕ್ಷರು ಯಾರು ಅಂದರೆ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರು. ಸೊ ಈಗ ಕಾಂಪಿಟೇಷನ್ಸ್ ಇಲ್ಲಿ ನಡೀತಿದೆ ಅಲ್ವಾ. ಸೊ ಔಟ್ ಆಫ್ 60 ಅಂದರೆ 60 ತಂಡಗಳಲ್ಲಿ ಇವಾಗ ಸ್ವಾಮೀಜಿ ಮುಂದೆ ಇದ್ದರೆ ಇವಾಗ ಕಾಂಪಿಟೇಷನ್ ಅನ್ನೋದು ಸ್ಟಾರ್ಟ್ ಮಾಡ್ತಾರೆ. ಸೊ ಔಟ್ ಆಫ್ 60 ಯಾರು ಟಾಪ್ 5 ಇರ್ತಾರೋ ಸೊ ಅವ್ರಿಗೆ ಮಾತ್ರ ಪ್ರೈಸಸ್ ಅನ್ನೋದು ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಸೊ ಇನ್ನೊಂದೇನು ಅಂದರೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ತುಂಬ ಇಷ್ಟ ಆಯಿತು ಅಂತಲೇ ಅನ್ಕೋತಿದ್ದೀನಿ, ಮನಸ್ಸು ತೃಪ್ತಿ ಆಯಿತು ಅಂತಲೇ ಅನ್ಕೋತಾ ಇದ್ದೀನಿ. ಇನ್ನೊಂದೇನು ಅಂದರೆ ಕಾಲಭೈರವನ ಟೆಂಪಲ್ಗೆ ಯಾವತ್ತಾದರೂ
ಎಲ್ಲಾದರೂ ಹೋಗಿ ವಿಸಿಟ್ ಮಾಡಿ, ಅಂದರೆ ಇಲ್ಲ ನಿಮ್ಮ ಮನೆ ಅಕ್ಕಪಕ್ಕ ಇದ್ರೂ ಹೋಗಿ ವಿಸಿಟ್ ಮಾಡಿ. ಅಲ್ಲೆಲ್ಲೂ ಇಲ್ಲ ನಮ್ಮ ಚುಂಚನಗಿರಿಲ್ಲ ಇರೋದು ಅಂದರೆ ಖಂಡಿತವಾಗ್ಲೂ ಆದಿಚುಂಚನಗಿರಿಗೆ ಬಂದು ನೀವೆಲ್ಲರೂ ದೇವ್ರ ಕೃಪೆಗೆ ಪಾತ್ರರಾಗಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸೊ ನನಗಂತೂ ನಾನು ಆದಿಚುಂಚನಗಿರಿಯಲ್ಲಿದ್ದು ಕಾಲಭೈರವನ ಸನ್ನಿಧಿನಲ್ಲೇ ನಾನು ಚಿಕ್ಕ ವಯಸ್ಸಿಂದ ಇದುವರೆಗೆ ಇದ್ದೀನಿ ಅಂತ ಹೇಳಿ ನನಗೆ ತುಂಬ ಖುಷಿ ಆಗ್ತಾ ಇದೆ. ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ತುಂಬ ಇಷ್ಟ ಆಯಿತು ಅಂತಲೇ ಅನ್ಕೋತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹೋಗಿ, ಓಕೆನಾ? ಇದೊಂದೇ ನನ್ನ ಕಡೆಯಿಂದ ವಿನಂತಿ. ಸೊ ಅದರ ಜೊತೆಗೆ ಕಾಲಭೈರವನ ಕೃಪೆ ನಿಮ್ಮ ಮೇಲೆ ಹಾಗೂ ನಿಮ್ಮ ಎಂಟೈರ್ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಇರಬೇಕು ಅಂತ ಹೇಳಿ ನನ್ನ ಕಡೆಯಿಂದ ನಾನು ಮನವಿ ಮಾಡ್ಕೋತಾ ಇದ್ದೀನಿ. ಸರಿ ಕಣ್ರಿ, ಮತ್ತೊಂದು ಇಂಟ್ರೆಸ್ಟಿಂಗ್ ವೀಡಿಯೋಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಬಾಯ್ ಬಾಯ್.